ಲೇಡೀಸ್ ಅಂಡ್ ಜೆಂಟಲ್ಮನ್, ರೈತರ ಒಡಲಲ್ಲಿ ಟೌನ್ಶಿಪ್ ಕಿಚ್ಚು. ಹೌದು, ಇದು ರೈತರಿಗೆ ಬೇಡವಾಗಿರುವಂತಹ ಟೌನ್ಶಿಪ್. ಇದನ್ನು ತಕ್ಷಣ ಕೈ ಬಿಡಿ. ನನ್ನ ಬಟ್ಟೆ ಹರಿದ್ರೂ ಚಿಂತೆ ಇಲ್ಲ, ನನ್ನ ಮೇಲೆ ಕಲ್ಲೆಸೆದ್ರೂ ನಾನು ಹೆದರಲ್ಲ, ಯಾರೇ ಧಿಕ್ಕಾರ ಕೂಗಿದ್ರೂ ನಾನು ಕುಗ್ಗಲ್ಲ. ಬಿಕ್ಕಟ್ಟಿಗೆ ದೆಹಲಿ ಮಟ್ಟದಲ್ಲೇ ಫೈಟ್ ಮಾಡ್ತೀನಿ. ಅಷ್ಟೊಂದು ಕಾಳಜಿ ಇದ್ರೆ ನೀವು CM ಆಗಿದ್ದಾಗ ಈ ಜಮೀನನ್ನು ಯಾಕೆ ಡಿನೋಟಿಫೈ ಮಾಡಿಲ್ಲ? ಒಂದು ಕಡೆ ರೈತರ ಭವಿಷ್ಯದ ಹೋರಾಟ, ಇನ್ನೊಂದು ಕಡೆ ಹಳೆ CM ವರ್ಸಸ್ ಇವತ್ತಿನ ಸಚಿವರ ಇತಿಹಾಸದ ಯುದ್ಧ. ಏನಿದು ಇಬ್ಬರ ನಡುವಿನ ಬೆಳದಿ ಟೌನ್ಶಿಪ್ ಫೈಟ್? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬೆಂಗಳೂರಿನ ಹೊರವಲಯದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವಂತಹ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬೆಡದಿ ಟೌನ್ಶಿಪ್ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಬೆಂಗಳೂರು ನಗರದ ಮೇಲಿರುವಂತಹ ಒತ್ತಡ ಕಡಿಮೆ ಮಾಡೋಕೆ ಬೆಡದಿ ಸುತ್ತಮುತ್ತಲಿನ 9 ಹಳ್ಳಿಗಳ ಸುಮಾರು 7,481 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು 18,133 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಟೌನ್ಶಿಪ್ ನಿರ್ಮಿಸೋಕೆ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಇದು ಬೈರಮಂಗಲ, ಹೊಸೂರು, ಕಂಚುಗಾರನಹಳ್ಳಿ ಸೇರಿದಂತೆ ಪ್ರಮುಖ ಗ್ರಾಮಗಳ ವ್ಯಾಪ್ತಿಗೆ ಬರುತ್ತದೆ. ಈ ಪ್ರದೇಶಗಳನ್ನು ಸ್ವಾವಲಂಬಿ ನಗರಗಳನ್ನಾಗಿ ಅಭಿವೃದ್ಧಿಪಡಿಸೋದು, ಇದರಿಂದ ಉದ್ಯೋಗ, ವಸತಿ ಮತ್ತು ಶಿಕ್ಷಣಕ್ಕಾಗಿ ಜನರು ಬೆಂಗಳೂರು ನಗರದ ಕೇಂದ್ರ ಭಾಗಕ್ಕೆ ಬರೋದು ತಪ್ಪುತ್ತದೆ. ಈ ಯೋಜನೆಯು ಸರಿಯಾಗಿ ಅನುಷ್ಠಾನಗೊಂಡ್ರೆ ಮುಂಬರುವಂತಹ ದಿನಗಳಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಚಿತ್ರಣ ಸಂಪೂರ್ಣವಾಗಿ ಬದಲಾಗಲಿದೆ. ಹಾಗೂ ಹೊರವಲಯದ ಬಿಡದಿ, ಸೋಲೂರು ಭಾಗಗಳಲ್ಲಿ ಕೂಡ ಭೂಮಿಯ ಮೌಲ್ಯ ಮತ್ತು ಉದ್ಯೋಗಾವಕಾಶಗಳು ಗಣನೀಯವಾಗಿ ಹೆಚ್ಚಾಗಲಿವೆ ಅನ್ನೋದು ಸರ್ಕಾರದ ಉದ್ದೇಶ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ. ರೈತರ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಳ್ಳೋಕೆ ಬಿಡೋದಿಲ್ಲ ಅಂತ ಹೇಳಿ SD ಕುಮಾರಸ್ವಾಮಿ ಗುಡುಗಿದ್ದಾರೆ. ಬೆಡದಿ ಭಾಗದಲ್ಲಿ ರೈತರು ರೇಷ್ಮೆ, ತೆಂಗು, ತರಕಾರಿಯನ್ನ ಬೆಳೀತಿದ್ದಾರೆ ಮತ್ತು ಡೈರಿ ಉದ್ಯಮವನ್ನ ಅವಲಂಬಿಸಿದ್ದಾರೆ. ಇಂತಹ ಹಸಿರು ಭೂಮಿಯನ್ನ ಕಾಂಕ್ರೀಟ್ ಕಾಡನ್ನಾಗಿ ಮಾಡೋಕೆ ರೈತರು ಬಿಡೋದಿಲ್ಲ. ಮಾರುಕಟ್ಟೆಯಲ್ಲಿ 12 ಕೋಟಿ ಬಾಳುವಂತಹ ಭೂಮಿಗೆ ಸರ್ಕಾರ ಕೊಡ್ತಿರೋದು ಕೇವಲ 2ರಿಂದ 2.25 ಕೋಟಿ ಮಾತ್ರ. ಮುಂದಿನ 15 ವರ್ಷಗಳಲ್ಲಿ 33,000 ಕೋಟಿಗೂ ಅಧಿಕ ಲಾಭ ಮಾಡಿಕೊಳ್ಳುವಂತಹ ಹಠಕ್ಕೆ ಬಿದ್ದಿರುವಂತಹ ಸರ್ಕಾರಕ್ಕೆ HDK ನೇರ ಪ್ರಶ್ನೆಯನ್ನ ಹಾಕಿದ್ದಾರೆ. ಸರ್ಕಾರದ ಕೆಲಸ ಜನ ಕಲ್ಯಾಣ ಮಾಡುವುದೋ ಅಥವಾ ರಿಯಲ್ ಎಸ್ಟೇಟ್ ಬ್ರೋಕರ್ ತರ ಚದರ ಅಡಿಗೂ ಸೈಟ್ ಮಾರಿ ಲಾಭ ಮಾಡುವುದೋ? ಸಾಮಾಜಿಕ ಪರಿಣಾಮಗಳ ಮೌಲ್ಯಮಾಪನ ನಡೆಸದೆ ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡದೆ ಏಕಪಕ್ಷೀಯವಾಗಿ ಅಧಿಸೂಚನೆಯನ್ನು ಹೊರಡಿಸಿ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳುವಂತಹ ಬೆದರಿಕೆ ಹಾಕಲಾಗ್ತಿದೆ ಅಂತ ಹೇಳಿ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧ ಎನ್ನುವಂಥದ್ದು. ಸರ್ಕಾರ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ ಸಾಧನೆಯನ್ನ ಈಗ ನಾವು ಮಾಡ್ತಿದ್ರೆ ಯಾಕೆ ಸಹಿಸ್ತಾ ಇಲ್ಲ? ಅಷ್ಟೊಂದು ಕಾಳಜಿ ಇದ್ರೆ ನೀವು CM ಆಗಿದ್ದಾಗ ಈ ಜಮೀನನ್ನ ಯಾಕೆ ಡಿನೋಟಿಫೈ ಮಾಡಿಲ್ಲ? ಬೆಡದಿ ಟೌನ್ಶಿಪ್ ಯೋಜನೆಯು ಅಭಿವೃದ್ಧಿಯ ಸಂಕೇತ. ಇದರಿಂದ ಯಾರಿಗೂ ಕೂಡ ಅನ್ಯಾಯವಾಗಲ್ಲ ಅನ್ನೋದು ಸರ್ಕಾರದ ವಾದ. ನನ್ನ ಬಟ್ಟೆ ಹರಿಯಬಹುದು, ನನ್ನ ಮೇಲೆ ಕಲ್ಲೆಸೆಯಬಹುದು, ನನಗೆ ಧಿಕ್ಕಾರ ಕೂಗಬಹುದು, ಅದಕ್ಕೆಲ್ಲ ಹೆದರೋದಿಲ್ಲ. ಇದು ಕೇವಲ ನೆಲದ ವಿಷಯವಲ್ಲ, ರೈತರ ಭವಿಷ್ಯ ಮತ್ತು ಅವರ ಮಕ್ಕಳ ಆಸ್ತಿಗಳ ವಿಷಯದಲ್ಲಿ ಮುಂದಿನ 20 ವರ್ಷಗಳ ನಂತರ ಬಿಡದಿಯ ಜನ ನನ್ನನ್ನ ನೆನಪಿಸಿಕೊಳ್ಳುತ್ತಾರೆ ಎನ್ನುವಂಥದ್ದು. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಈಗ ಬರೀ ಭೂಮಿಯ ವಿಷಯವಾಗಿ ಉಳಿದಿಲ್ಲ.
ಇದು ರೈತರ ಭವಿಷ್ಯದ ಪ್ರಶ್ನೆಯೂ ಹೌದು. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಲು ನಡೀತಾ ಇರುವಂತಹ ರಾಜಕೀಯ ಯುದ್ಧವೂ ಹೌದು. ಮುಂದಿನ 20 ವರ್ಷಗಳ ನಂತರ ಬಿಡದಿ ಜನ ನನ್ನನ್ನ ನೆನಪಿಸಿಕೊಳ್ತಾರೆ ಅನ್ನುವಂತಹ ಡಿ ಕೆ ಶಿವಕುಮಾರ್ ಸವಾಲಿಗೆ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.